ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ದಶರಥ ಕೈಕೇಯಿ ದೇವಿಯರ ಸಂವಾದವೆಂಬ 12ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಮೇಲೆ ದಶರಥ ರಾಯನು ಕೈಕೇಯಿ ದೇವಿಯ ಕರ್ಣ ಕಠೋರವಾದ ವಾಕ್ಯವನ್ನು ಕೇಳಿ ಮೂರ್ಛೆ ಹೋದನು. ಕ್ಷಣ ಮಾತ್ರದಲ್ಲಿ ಎಚ್ಚೆತ್ತು ಅಪರಿಮಿತವಾದ ಚಿಂತೆಯಿಂದ ತನಗೆ ಕೇಳಿಸಿದ ಮಾತುಗಳನ್ನು ಕೈಕೇಯಿ ದೇವಿಯೇ ಆಡಿದಳು. ಅಲ್ಲ ಸ್ವಪ್ನವೋ, ಮನಸ್ಸಿನ ಭ್ರಮೆಯೋ, ಮರೆವೆಯ ನಿದ್ರೆಯೋ, ಅಲ್ಲದಿದ್ದರೆ ಪಿತ್ತ ವಿಕಾರವೋ ಎಂದು ಎಣಿಸತೊಡಗಿದನು. ಬಾಣದ ಅಲಗಿನಿಂದ ಗಾಯಪಟ್ಟು ವೇದನೆ ಪಡುವ ಗಂಡು ಹುಲ್ಲೆಯಂತೆ ಕಂಗೆಟ್ಟು ನೆಲದ ಮೇಲೆ ಕುಳಿತು ನಿಟ್ಟುಸಿರು ಬಿಡುತ್ತಾ ಆ ದಶರಥನು ಮಂತ್ರೌಷಧಿಗಳಿಂದ ತಡೆಯಲ್ಪಟ್ಟ ಮಹಾವಿಷವುಳ್ಳ ಸರ್ಪದಂತೆ ತನ್ನೊಳಗೆ ತಾನೇ ತತ್ತರಿಸಿ ಹೋದನು. ಅಂತಹ ದುರ್ವಾಕ್ಯವನ್ನು ಕೇಳಿದ ನನ್ನ ಜನ್ಮವನ್ನು ಸುಡಬೇಕೆಂದು ಶೋಕಾತಿಶಯದಿಂದ ಮತ್ತೆ ಮೂರ್ಛೆ ಹೋದನು. ಸ್ವಲ್ಪ ಹೊತ್ತಿಗೆ ಎಚ್ಚೆತ್ತು ಅತ್ಯಂತ ಕೋಪದಿಂದ ಕೈಕೇಯಿ ದೇವಿಯನ್ನು ಸುಡುವಂತೆ ದೃಷ್ಟಿಸಿ ನೋಡುತ್ತಾ ಹೇಳತೊಡಗಿದನು. ಎಲೆ ಕುಲಗಿಡಕಿ, ದುಷ್ಟ ಚಾರಿತ್ರೆ, ಪಾಪಿಷ್ಠೆ, ಇದೇನು ಕೃತ್ಯವನ್ನು ನೆನೆದೆ? ನಾನು ನಿನಗೆ ಏನು ಅಪರಾಧವನ್ನು ಮಾಡಿದೆನು? ಶ್ರೀರಾಮನು ನಿನಗೆ ಏನು ಅಕೃತ್ಯವನ್ನು ಮಾಡಿದನು? ಆತನು ನಿನಗೆ ತಾಯಿಯ ಹಾಗೆ ಸೇವಾ ಸತ್ಕಾರಗಳನ್ನು ಮಾಡಿಕೊಂಡಿದ್ದಾನೆ. ಅಂತಹವನಿಗೆ ನೀನು ಯಾವ ಕಾರಣ ದ್ರೋಹವನ್ನೆಣಿಸುತ್ತಿದ್ದೀಯೇ? ನಾನು ನನ್ನ ಕೇಡಿಗಾಗಿ ನಿನ್ನನ್ನು ವಿವಾಹವಾದೆನು. ನಿನ್ನ ಪರಿಗ್ರಹವು ಅತ್ಯಂತ ತೀಕ್ಷ್ಣವಾದ ವಿಷಜ್ವಾಲೆಯುಳ್ಳ ಸರ್ಪವನ್ನು ಮನೆಯೊಳಗೆ ಸೇರಿಸಿಕೊಂಡ ಹಾಗಾಯಿತು. ಲೋಕದಲ್ಲಿ ಸಮಸ್ತರು ಶ್ರೀರಾಮನ ಗುಣಾತಿಶಯಗಳನ್ನು ಕೊಂಡಾಡುತ್ತಾರೆ. ಅಂತಹ ಗುಣಾಢ್ಯನಲ್ಲಿ ನೀನು ಯಾವ ಕಾರಣ ದ್ರೋಹವನ್ನು ನೆನೆಯುತ್ತಿದ್ದೀಯೇ? ನಾನು ನನ್ನ ಪ್ರಿಯಪುತ್ರನನ್ನು ಬಿಡಲಾರೆನು. ಕೌಸಲ್ಯೆಯನ್ನಾದರೂ ಸುಮಿತ್ರೆಯನ್ನಾದರೂ ಸಮಸ್ತ ಐಶ್ವರ್ಯಗಳನ್ನಾದರೂ ಕಡೆಗೆ ನನ್ನ ಜೀವವನ್ನಾದರೂ ಬಿಡುವೆನಲ್ಲದೆ ಪಿತೃಭಕ್ತನಾದ ಶ್ರೀರಾಮನನ್ನು ಬಿಡಲಾರೆನು. ನನಗೆ ಜ್ಯೇಷ್ಠ ಪುತ್ರನಾದ ಶ್ರೀರಾಮನನ್ನು ಕಂಡರೆ ಅತ್ಯಂತ ಪ್ರೀತಿ. ಆತನನ್ನು ಕ್ಷಣ ಮಾತ್ರವಾದರೂ ಕಾಣದಿದ್ದರೆ ಮೂರ್ಛೆ ಹೋಗುವೆನು. ಈ ಲೋಕವು ಸೂರ್ಯನಿಲ್ಲದೆ ಇರಬಹುದು, ಸಸ್ಯಾದಿಗಳು ನೀರಿಲ್ಲದೆ ಜೀವಿಸಬಹುದು, ಆದರೆ ಶ್ರೀರಾಮನಿಲ್ಲದೆ ನನ್ನ ಶರೀರದಲ್ಲಿ ಜೀವವು ನಿಲ್ಲಲಾರದು. ಇನ್ನು ಬಹು ಮಾತುಗಳಿಂದ ಪ್ರಯೋಜನವೇನು? ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂಬ ನಿನ್ನ ಮನಸ್ಸಿನ ಸಂಕಲ್ಪವನ್ನು ಸಾಕು ಮಾಡು. ಎಲೈ ಪಾಪಸ್ವರೂಪಳೆ ಕೈಕೇಯಿ, ನಿನ್ನ ಪಾದಗಳಿಗೆ ದಂಡ ಪ್ರಣಾಮವನ್ನಾದರೂ ಮಾಡುತ್ತೇನೆ. ಈ ದುಷ್ಟ ಬುದ್ಧಿಯನ್ನು ಬಿಡು. ನೀನು ನನ್ನ ಮನಸ್ಸಿನಲ್ಲಿ ಭರತನ ಬಗ್ಗೆ ಪ್ರೀತಿಯುಂಟೋ ಇಲ್ಲವೋ ಎಂದು ಪರೀಕ್ಷಿಸಿ ನೋಡಬೇಕೆಂದು ಇಂತಹ ಮಾತನ್ನು ನುಡಿದೆಯಾ? ಮೊದಲು ನನ್ನೊಡನೆ ಇಷ್ಟಾಲಾಪಗಳನ್ನು ಮಾಡುವಾಗ ಶ್ರೀರಾಮನು ಮಹಾಧರ್ಮಿಷ್ಠನೆಂದು ನಿನಗೆ ಜ್ಯೇಷ್ಠ ಪುತ್ರನೆಂದು ನುಡಿದೆ. ಅಂತಹ ನೀನು ಈಗ ಶ್ರೀರಾಮನಿಗೆ ಅಹಿತವನ್ನು ಚಿಂತಿಸುತ್ತಿದ್ದೀಯೇ? ಆದ ಕಾರಣ ನೀನು ನನ್ನ ವಂಚನೆಗಾಗಿ ಕಪಟದಿಂದ ಶ್ರೀರಾಮನು ಮಹಾ ಸದ್ಗುಣಶಾಲಿ ಎಂದು ಕೊಂಡಾಡಿದೆ. ನಿನ್ನ ಮನಸ್ಸಿನಲ್ಲಿ ಕಪಟವಿಲ್ಲದೆ ಆತನ ಗುಣಕಥನಗಳನ್ನು ಕೊಂಡಾಡಿದ್ದ ಪಕ್ಷದಲ್ಲಿ ಆತನ ಪಟ್ಟಾಭಿಷೇಕ ವಾರ್ತೆಯನ್ನು ಕೇಳಿ ಕೋಪಾತಿಶಯದಿಂದ ಮುನಿಸಿಕೊಂಡು ನನ್ನನ್ನು ಹೀಗೆ ದುಃಖಪಡಿಸುತ್ತಿದ್ದೆಯಾ? ನೀನೇನಾದರೂ ಇತರರ ಮಾತನ್ನು ಕೇಳಿಕೊಂಡು ಶೂನ್ಯವಾದ ದೆವ್ವ ಹೊಕ್ಕಿರುವ ಈ ಕ್ರೋಧಾಗಾರವನ್ನು ಹೊಕ್ಕಿರುವೆಯಾ? ಇಂತಹ ಕೃತ್ಯವನ್ನು ನೀನು ಯೋಚಿಸಿದಾಗಲೇ ಇಕ್ಷ್ವಾಕು ವಂಶಕ್ಕೆ ಮಹತ್ತಾದ ಅನರ್ಥ ಉಂಟಾಯಿತು. ನೀನು ಸಕಲ ನೀತಿಶಾಸ್ತ್ರಗಳನ್ನು ಬಲ್ಲವಳು. ಈಗ ಬುದ್ಧಿ ವಿಕಾರದಿಂದ ದುರ್ನೀತಿಯನ್ನು ಕೈಗೊಂಡೆ. ನೀನು ಇದಕ್ಕೆ ಹಿಂದೆ ನನಗೆ ಒಂದು ಅಕೃತ್ಯವನ್ನಾದರೂ ನಿಷ್ಠುರ ವಚನವನ್ನಾದರೂ ನುಡಿದವಳಲ್ಲ. ಆದ ಕಾರಣ ನಿನಗೆ ಈ ವಿಪರೀತ ಬುದ್ಧಿ ಹುಟ್ಟಿದ್ದು ಕಪಟವಾಗಿ ತೋರುತ್ತದೆ. ರಾಮನು ಭರತನಿಗೆ ಸಮನೆಂದು ನನಗೆ ನೀನು ಆಗಾಗ ಹೇಳಲಿಲ್ಲವೇ?
ಅಂತಹ ಧರ್ಮಾತ್ಮನಾಗಿ ಕೀರ್ತಿವಂತನಾದ ಶ್ರೀರಾಮನಿಗೆ 14 ವರುಷಗಳು ವನವಾಸವಾಗಬೇಕೆಂದು ನಿನ್ನ ಮನಸ್ಸಿಗೆ ಹೇಗೆ ಸಮ್ಮತವಾಯಿತು? ಶ್ರೀರಾಮನು ಪುಷ್ಪದ ಹಾಗೆ ಸುಕುಮಾರಾಂಗನು. ಅಂಥವನಿಗೆ ಭಯಂಕರವಾದ ಅರಣ್ಯದಲ್ಲಿ 14 ವರುಷಗಳು ವನವಾಸವಾಗಬೇಕೆಂದು ಹೇಗೆ ಬಯಸುತ್ತೀಯೇ? ಅದೂ ಅಲ್ಲದೆ ಆತನು ನಿನ್ನ ಸೇವೆಯನ್ನು ಅತ್ಯಂತ ವಿಶ್ವಾಸಪೂರ್ವಕವಾಗಿ ಮಾಡುವಂಥವನು. ಭರತನಿಗಿಂತಲೂ ಅಧಿಕವಾದ ಸೇವಾ ಸತ್ಕಾರಗಳನ್ನು ಮಾಡುವಂಥವನು. ಹೆತ್ತ ತಾಯಿಯ ಹಾಗೆ ನಿನ್ನನ್ನು ಅತ್ಯಂತ ಭಕ್ತಿಯಿಂದ ಕಾಣುತ್ತಾ ನಿನ್ನ ಸೇವೆಯನ್ನು ಮಾಡುವವನು. ಈ ವಿಷಯದಲ್ಲಿ ಆತನಿಗಿಂತಲೂ ಅಧಿಕರಾದವರೊಬ್ಬರೂ ಇಲ್ಲ. ಬಹುಮಂದಿ ಸ್ತ್ರೀಯರ ಗೋಷ್ಠಿಯಲ್ಲಾಗಲಿ ಆಶ್ರಿತನಲ್ಲಾಗಲಿ ಆತನಲ್ಲಿ ದುರ್ಗುಣವನ್ನು ಅಪವಾದವನ್ನು ನುಡಿಯುವವರಿಲ್ಲ. ಆತನು ಅಂತರಂಗ ಶುದ್ಧಿಯಿಂದ ಪ್ರಾಣಿಗಳನ್ನು ಸಂತವಿಟ್ಟುಕೊಂಡು ತನ್ನ ರಾಜ್ಯದಲ್ಲಿರುವ ಸಮಸ್ತ ಪ್ರಜೆಗಳನ್ನು ವಿನಯಾದಿ ಗುಣಗಳಿಂದ ವಶವರ್ತಿಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಶ್ರೀರಾಮನು ತನ್ನ ಸತ್ವದಿಂದಲೇ ಸಮಸ್ತ ಲೋಕಗಳನ್ನು ಜಯಿಸುವಂಥವನು. ಅನೇಕ ಬಗೆಯ ದಾನಗಳಿಂದ ಬಡವರನ್ನು ರಕ್ಷಿಸುತ್ತಾನೆ. ಸೇವೆಯಿಂದ ಗುರುಗಳನ್ನು ವಶವರ್ತಿಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಧನುರ್ವಿದ್ಯಾ ಸಾಮರ್ಥ್ಯದಿಂದ ಯುದ್ಧರಂಗದಲ್ಲಿ ಸಮಸ್ತ ಶತ್ರುಗಳನ್ನು ಜಯಿಸುವಂಥವನು. ಆತನಲ್ಲಿ ಸಮಸ್ತ ಸತ್ಪುರುಷರ ಗುಣಗಳಿಗಿಂತಲೂ ಉತ್ತಮವಾದ ಗುಣಗಳು ಇರುವವು. ಆಡಿದ ಮಾತಿಗೆ ತಪ್ಪಬಾರದೆಂಬ ಸತ್ಯ, ಸತ್ಪಾತ್ರವನ್ನರಿತು ಕೊಡುವ ದಾನ, ತಪಸ್ಸು, ತ್ಯಾಗಗುಣ, ಸಮಸ್ತ ಪ್ರಾಣಿಗಳಲ್ಲಿಯೂ ವಿಶ್ವಾಸ, ಮಿತ್ರತ್ವ, ಇಂದ್ರಿಯ ನಿಗ್ರಹ, ರುಜು ಮಾರ್ಗ, ವಿದ್ಯಾಭ್ಯಾಸ, ಗುರುಸೇವೆ ಮೊದಲಾದ ಉತ್ತಮ ಗುಣಗಳು ಆತನಲ್ಲಿ ಸ್ವಾಭಾವಿಕವಾಗಿ ಇರುವವು. ಕೈಕೇಯಿ ಹೀಗೆ ರುಜುಮಾರ್ಗ ಸಂಪನ್ನಳಾಗಿ ಸಾಕ್ಷಾತ್ ಪರಮ ಪುರುಷನಿಗೆ ಸಮಾನನಾಗಿ ವಸಿಷ್ಠಾದಿ ಮಹಾಮುನಿಗಳಿಗೆ ಸಮಾನವಾದ ತೇಜಸ್ಸುಳ್ಳಂತಹ ಶ್ರೀರಾಮನಲ್ಲಿ ಹೇಗೆ ದ್ರೋಹವನ್ನು ಎಣಿಸುತ್ತೀಯೇ? ಲೋಕದಲ್ಲಿ ಸಮಸ್ತ ಪ್ರಾಣಿಗಳಿಗೂ ಪ್ರಿಯವಚನಗಳನ್ನು ನುಡಿಯುವ ಅತ್ಯಂತ ಪ್ರಿಯಪುತ್ರನಾದ ಶ್ರೀರಾಮನಿಗೆ ನಿನಗೋಸ್ಕರ ಹೇಗೆ ನಿಷ್ಠುರವಾಗಿ ನುಡಿಯಲಿ? ತ್ಯಾಗ ಗುಣ, ಕ್ಷಮೆ, ಸತ್ಯ, ಧರ್ಮ, ಮಾಡಿದ ಉಪಕಾರಗಳನ್ನು ಮರೆಯದಂತಹ ಕೃತಜ್ಞತೆ, ಪ್ರಾಣಿ ಹಿಂಸೆ ಮಾಡದಿರುವಂತಹ ಭೂತದಯೆ, ಇವೇ ಮೊದಲಾದ ಸುಗುಣಗಳುಳ್ಳ ರಘುನಾಥನನ್ನು ವನಕ್ಕೆ ಕಳುಹಿಸಿದನಾದರೆ ನನಗೆ ಗತಿಯೇನು? ನಾನು ವೃದ್ಧನು, ನನಗೆ ಆಯಸ್ಸು ಮುಗಿಯುತ್ತಾ ಬಂದಿದೆ. ಶೋಚನೀಯನಾಗಿ ಮತ್ತೆ ಮತ್ತೆ ಹಂಬಲಿಸುವ ನನ್ನಲ್ಲಿ ಕರುಣಿಸು. ಈ ವೈರಬುದ್ಧಿಯನ್ನು ಬಿಡು. ನಿನಗೆ ಸಮುದ್ರ ಪರ್ಯಂತವಾದ ಈ ಭೂಮಿಯಲ್ಲಿರುವ ಸಮಸ್ತ ವಸ್ತುಗಳನ್ನು ತರಿಸಿಕೊಡುತ್ತೇನೆ. ಈ ಕೇಡು ಬುದ್ಧಿಯನ್ನು ಬಿಡು. ನಿನಗೆ ಕೈ ಮುಗಿಯುತ್ತೇನೆ. ನಿನ್ನ ಪಾದಗಳಿಗೆ ನಮಸ್ಕಾರವನ್ನು ಮಾಡುತ್ತೇನೆ. ಶ್ರೀರಾಮನಲ್ಲಿ ಕೃಪೆಯಿಡು. ಅಧಿಕವಾದ ದುಃಖಾತಿಶಯದಿಂದ ಹಂಬಲಿಸುತ್ತಾ ಚೈತನ್ಯಗೆಟ್ಟು ಬಳಲಿ ಬೀಳುತ್ತಾ ಶೋಕ ಸಮುದ್ರದಲ್ಲಿ ಮುಳುಗಿರುವ ನನ್ನನ್ನು ಉದ್ಧರಿಸಿ ಕಡೆ ಹಾಯಿಸು ಎಂದು ದಶರಥನು ಗೋಳಾಡಿದನು. ಆಗ ಕೈಕೇಯಿ ದೇವಿಯು ಅತಿ ರೌದ್ರವಾಗಿ ಕರ್ಣ ಕಠೋರವಾದ ವಾಕ್ಯಗಳಿಂದ ಹೀಗೆಂದಳು. ಮಹಾರಾಜ, ನನ್ನ ಇಷ್ಟಾರ್ಥವನ್ನು ಸಲ್ಲಿಸಿಕೊಡುವುದಾಗಿ ಪ್ರತಿಜ್ಞೆಯನ್ನು ಮಾಡಿ ಈಗ ಪಶ್ಚಾತ್ತಾಪ ಪಡುವ ನೀನು ಲೋಕದಲ್ಲಿ ಹೇಗೆ ತಾನೇ ಧಾರ್ಮಿಕನೆನಿಸಿಕೊಳ್ಳುತ್ತೀಯೇ? ಇನ್ನು ಮುಂದೆ ದಶರಥರಾಯನು ಮಹಾ ಸತ್ಯಸಂಧನೆಂದು ಸಮಸ್ತ ರಹಸ್ಯಗಳನ್ನು ಬಲ್ಲವನೆಂದು ಕೊಂಡಾಡಿದವರೊಡನೆ ಏನೆಂದು ನುಡಿಯುವೆ? ನಿನ್ನ ಮಿತ್ರರೊಡನೆ ಇಷ್ಟ ಕಥಾಲಾಪದಲ್ಲಿ ನಾನು ಕೈಕೇಯಿಯಿಂದ ಜೀವಿಸಿಕೊಂಡಿದ್ದೇನೆ. ಆಕೆಯು ಪೂರ್ವದಲ್ಲಿ ನನಗೆ ಒಂದು ಆಪತ್ತು ಬಂದಾಗ ನನ್ನನ್ನು ರಕ್ಷಿಸಿದಳು. ಆ ದೇವಿಯು ನನ್ನ ಪ್ರಾಣಗಳಿಗಿಂತಲೂ ಅಧಿಕಳು ಎಂದು ನುಡಿಯುತ್ತಿದ್ದ ನೀನು ಮುಂದೆ ಕೈಕೇಯಿಯು ದುಷ್ಟೆ ಎಂದರೆ ಕೇಳಿದವರು ನಿನ್ನ ಮಾತನ್ನು ಹೇಗೆ ಪ್ರಮಾಣಿಸುವರು? ಈಗ ನನಗೆ ಬೇಕಾದ ವರಗಳನ್ನು ಕೊಡುವುದಾಗಿ ಹೇಳಿ ಹೀಗೆ ತಪ್ಪು ಮಾತುಗಳನ್ನಾಡಿದರೆ ನೀನು ನಿನ್ನ ವಂಶದ ಸಮಸ್ತ ರಾಯರಿಗೂ ಅಪಕೀರ್ತಿಯನ್ನು ತರದೇ ಇರುವುದಿಲ್ಲ. ಪುರಾಣಗಳಲ್ಲಿ ಶೇನಕಪೋತಾಖ್ಯಾನವೆಂಬ ಇತಿಹಾಸವೊಂದುಂಟು. ಗಿಡಗ ಪಾರಿವಾಳ ಪಕ್ಷಿಗಳಿಗೆ ಯುದ್ಧವಾಗಿ ಗಿಡಗನು ಪಾರಿವಾಳ ಪಕ್ಷಿಯನ್ನು ಕೊಂದು ತಿನ್ನಬೇಕೆಂದು ಅಟ್ಟಿ ಬರಲು ಆ ಪಾರಿವಾಳ ಪಕ್ಷಿಯು ಬೇಟೆಗಾಗಿ ಹೋಗಿದ್ದ ಶಿಬಿ ಚಕ್ರವರ್ತಿಯ ಮೊರೆ ಹೊಕ್ಕಿತು. ಶಿಬಿ ಚಕ್ರವರ್ತಿಯು ಆ ಗಿಡಗನಿಗೆ ತನ್ನ ಶರೀರದ ಮಾಂಸವನ್ನು ಕತ್ತರಿಸಿಕೊಟ್ಟು
ಮರೆ ಹೊಕ್ಕ ಪಾರಿವಾಳ ಪಕ್ಷಿಯನ್ನು ರಕ್ಷಿಸಿದನು. ಅಲರ್ಕನೆಂಬ ಧರ್ಮಿಷ್ಠನು ರಾಜದಂಡದಿಂದ ಒಬ್ಬ ಬ್ರಾಹ್ಮಣನ ನಯನೋತ್ಪಾಟನವನ್ನು ಮಾಡಿ ಆ ಅಪರಾಧಕ್ಕೋಸ್ಕರ ತನ್ನ ಕಣ್ಣನ್ನು ಕೊಟ್ಟು ಆ ಬ್ರಾಹ್ಮಣನನ್ನು ರಕ್ಷಿಸಿದನು ಎಂಬ ಕಥಾವೃತ್ತಾಂತವನ್ನು ಕೇಳಿಲ್ಲವೇ? ಸಮುದ್ರವು ತನ್ನ ದಡವನ್ನು ಅತಿಕ್ರಮಿಸದಿರುವುದನ್ನು ಬಲ್ಲೆಯೋ? ಈ ಧರ್ಮ ರಹಸ್ಯವನ್ನು ವಿಚಾರಿಸಿ ನಿನ್ನ ವಂಶದ ರಾಯರ ಹಾಗೆ ನಡೆ. ಎಲೈ ಅಜ್ಞಾನಿಯಾದ ದಶರಥರಾಯನೇ, ನೀನು ಸತ್ಯವನ್ನು ಧರ್ಮವನ್ನು ಬಿಟ್ಟು ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನನ್ನನ್ನು ಉಪೇಕ್ಷೆ ಮಾಡಿ ನಿನ್ನ ಪ್ರಿಯಳಾದ ಕೌಸಲ್ಯೆಯೊಡನೆ ಸುಖವಾಗಿರಬೇಕೆಂದು ಯತ್ನವನ್ನು ಮಾಡುತ್ತಿದ್ದೀಯೇ? ಸತ್ಯವಾದರೂ ಆಗಲಿ ಅಸತ್ಯವಾದರೂ ಆಗಲಿ ನೀನು ನನ್ನ ಸಂಗಡ ಆಡಿದ ಮಾತನ್ನು ತಪ್ಪಿ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿದರೆ ನಿನ್ನ ಮುಂದೆಯೇ ವಿಷಪಾನವನ್ನು ಮಾಡಿ ಶರೀರವನ್ನು ಬಿಡುತ್ತೇನೆ. ನೀನು ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಿದರೆ ಆತನ ತಾಯಿಯಾದ ಕೌಸಲ್ಯಾದೇವಿಯು ಏಕಾಧಿಪತ್ಯವನ್ನು ಪಡೆದು ಸಮಸ್ತ ಜನರಿಂದಲೂ ಕೈ ಮುಗಿಸಿಕೊಳ್ಳುವಳು. ಅದನ್ನು ಕಂಡ ನನಗೆ ಮರಣವೇ ಪ್ರಾಪ್ತಿಯಲ್ಲದೆ ಮತ್ತೇನಿಲ್ಲ. ಈ ವಿಷಯದಲ್ಲಿ ನನ್ನ ಕುಮಾರನಾದ ಭರತನ ಆಣೆ, ನಿನ್ನ ಮತ್ತು ನನ್ನ ಆಣೆ, ನನಗೆ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸುವುದಕ್ಕಿಂತ ಬೇರೆ ಯಾವುದರಿಂದಲೂ ತೃಪ್ತಿಯಿಲ್ಲ ಎಂದು ನುಡಿದಳು. ಆ ಮಾತನ್ನು ಕೇಳಿ ದಶರಥರಾಯನು ದುಃಖಪಡುತ್ತಾ ಕೈಕೇಯಿಯು ಶ್ರೀರಾಮನಿಗೆ ವನವಾಸವು ಭರತನಿಗೆ ಪಟ್ಟಾಭಿಷೇಕವು ಆಗಬೇಕೆಂಬ 2 ವರಗಳನ್ನು ಬೇಡಿಕೊಳ್ಳುವಳೆಂದು ಮನಸ್ಸಿನಲ್ಲಿ ಚಿಂತಿಸಿ ಕಂಗೆಟ್ಟನು. ನಿಷ್ಠುರ ವಾಕ್ಯವನ್ನು ನುಡಿದಂತಹ ತನ್ನ ಪತ್ನಿಯನ್ನು ಕೋಪದಿಂದ ಕ್ಷಣ ಮಾತ್ರ ಕ್ರೂರ ದೃಷ್ಟಿಯಿಂದ ನೋಡಿ ನಿಟ್ಟುಸಿರು ಬಿಡಲಾರಂಭಿಸಿದನು. ಕೈಕೇಯಿ ದೇವಿಯು ಅಂತಹ ಪಾಪಬುದ್ಧಿಯನ್ನು ಮಾಡಬಹುದೇ ಎಂದು ತಲೆ ಎತ್ತಿ ಮೂಗಿನ ಮೇಲೆ ಬೆರಳಿಟ್ಟನು. ಸಿಡಿಲಿನಂತೆ ಹೃದಯ ಛೇದಕವಾದ ಆ ಮಾತನ್ನು ನೆನೆದು ತಾನು ಮಾಡಿದ ಶಪಥವನ್ನು ಚಿಂತಿಸಿ 1 ಮುಹೂರ್ತದವರೆಗೆ ಧ್ಯಾನ ಮಾಡಿ ಛೇದಿಸಲ್ಪಟ್ಟ ಮರದೋಪಾದಿಯಲ್ಲಿ ನೆಲದ ಮೇಲೆ ಬಿದ್ದನು. ಆಮೇಲೆ ಬುದ್ಧಿಗೆಟ್ಟ ಉನ್ಮತ್ತನಂತೆಯೂ ಸನ್ನಿಪಾತ ವ್ಯಾಧಿತನಂತೆಯೂ ವಿಷದ ಹಲ್ಲನ್ನು ಕೀಳಿಸಿಕೊಂಡ ಸರ್ಪದಂತೆಯೂ ದೈನ್ಯೋಕ್ತಿಯಿಂದ ಕೈಕೇಯಿಯನ್ನು ಕುರಿತು ಮಾತನಾಡಿದನು. ಎಲೆ ಕೈಕೇಯಿ, ಅನರ್ಥಕವಾದ ಈ ಕಾರ್ಯವನ್ನು ನಿನಗೆ ಹೇಳಿದವರಾರು? ಭೂತ ಹಿಡಿದವಳಂತೆ ಲಜ್ಜೆಯಿಲ್ಲದೆ ನುಡಿಯುತ್ತಿದ್ದೀಯೇ? ಬಾಲ್ಯದಿಂದಲೂ ನಿನ್ನಲ್ಲಿ ಇಂತಹ ದುರಾಚಾರವನ್ನು ನಾನು ಕಂಡಿರಲಿಲ್ಲ. ಈಗ ಪ್ರೌಢೆಯಾದ ಮೇಲೆ ಬುದ್ಧಿ ಭ್ರಂಶವಾಯಿತೆಂದು ಎಣಿಸುತ್ತೇನೆ. ಶ್ರೀರಾಮನಿಂದ ನಿನಗೆ ಯಾವ ರೀತಿಯ ಭಯವು ಸಂಭವಿಸಿತು? ಭರತನಿಗೆ ಪಟ್ಟಾಭಿಷೇಕವಾಗಿ ಶ್ರೀರಾಮನು ವನವಾಸಕ್ಕೆ ಹೋಗಬೇಕೆಂಬ ಈ ದುರ್ಬುದ್ಧಿಯನ್ನು ಬಿಡು. ಎಲೆ ಪಾತಕಿ, ಕ್ಷುದ್ರ ಬುದ್ಧಿಯವಳೆ, ನಿನ್ನ ಪತಿಯಾದ ನನಗೂ ಸಮಸ್ತ ಲೋಕಗಳಿಗೂ ಭರತನಿಗೂ ಹಿತವನ್ನು ಬಯಸುವ ಪಕ್ಷದಲ್ಲಿ ಈ ದುರ್ಬುದ್ಧಿಯನ್ನು ಬಿಡು. ನನ್ನನ್ನು ದುಃಖಕ್ಕೊಳಪಡಿಸಿ ಶ್ರೀರಾಮನನ್ನು ದುಃಖಪಡಿಸಿ ದೇಶ ತ್ಯಾಗವನ್ನು ಮಾಡಿಸುವುದಕ್ಕೆ ನಮ್ಮಿಬ್ಬರಲ್ಲಿ ಏನು ದ್ರೋಹವನ್ನು ಕಂಡೆ? ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವ ಪಕ್ಷದಲ್ಲಿ ಶ್ರೀರಾಮನನ್ನು ಬಿಟ್ಟು ಆತನು ರಾಜ್ಯಭಾರವನ್ನು ವಹಿಸಿಕೊಳ್ಳಲಾರನು. ಶ್ರೀರಾಮನು ಧರ್ಮ ಮಾರ್ಗ ಪ್ರವರ್ತಕನು, ಲೋಕೋತ್ತರವಾದ ಸದ್ಗುಣಗಳುಳ್ಳವನು. ಅಂಥವನನ್ನು ವನವಾಸಕ್ಕೆ ಕಳುಹಿಸ ಹೇಳಿದರೆ ಕೇಳುವವರು ಹೇಗೆ ಸಹಿಸುವರು? ಈ ಮಾತನ್ನು ಕೇಳಿ ರಾಮನ ಸುಂದರವಾದ ಮುಖವು ರಾಹು ತುಡುಕಿದ ಚಂದ್ರಮಂಡಲದಂತೆ ಕಾಂತಿಗೊಂದಿದರೆ ಆ ಮುಖವನ್ನು ಹೇಗೆ ನೋಡಲಿ? ಅದಲ್ಲದೆ ಮಹಾತ್ಮರಾದ ವಸಿಷ್ಠಾದಿಗಳೊಡನೆಯೂ ಪ್ರಧಾನಿಗಳೊಡನೆಯೂ ಮಂತ್ರಾಲೋಚನೆಯನ್ನು ಮಾಡಿ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ನಿಶ್ಚಯಿಸಿ ಆ ಯತ್ನವು ವೈರಿಗಳಿಂದ ಮುರಿಯಲ್ಪಟ್ಟ ಸೇನೆಯ ಹಾಗೆ ಕೆಟ್ಟರೆ ಹೇಗೆ ತಾನೇ ಸಹಿಸಲಿ? ಪಟ್ಟಾಭಿಷೇಕಾರ್ಥವಾಗಿ ನಾನಾ ದಿಕ್ಕುಗಳಿಂದ ಬಂದಿರುವ ಅರಸರು ನನ್ನನ್ನು ಕಂಡು ಏನನ್ನುವರು? ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲು ಯತ್ನ ಮಾಡಿ ನಿಲ್ಲಿಸಿದರೆ ಬಹುಗುಣವೃದ್ಧರಾದ ಅರಸರು ಶ್ರೀರಾಮನಲ್ಲಿ ಅವಗುಣವಿರುವುದಾಗಿಯೂ ಆದ್ದರಿಂದ ಆತನಿಗೆ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗೆ ರಾಜ್ಯಾಧಿಪತ್ಯವನ್ನು ಮಾಡಿದ ಹಾಗೆಯೂ ತಿಳಿದುಕೊಳ್ಳುತ್ತಾರೆ. ಅವರು ಈ ವಿಷಯವನ್ನು ಕೇಳಿದರೆ ಅವರಿಗೆ ನಾನು ಏನು ಉತ್ತರವನ್ನು ಕೊಡಲಿ? ನಿನ್ನ ಬಾಧೆಯನ್ನು ಸಹಿಸಲಾರದೆ ಆತನನ್ನು ವನವಾಸಕ್ಕೆ ಕಳುಹಿಸಿದನೆಂದರೆ
ಇದು ಸತ್ಯವಾದರೂ ಅಸತ್ಯವೆಂದೇ ಅವರು ತಿಳಿಯುತ್ತಾರೆ. ಆತನು ವನವಾಸಕ್ಕೆ ಹೋದರೆ ಕೌಸಲ್ಯೆಯು ಏನೆಂದು ನುಡಿಯುವಳು? ಕೌಸಲ್ಯಾದೇವಿಗೆ ದ್ರೋಹವನ್ನು ಎಣಿಸುವಂತಹ ನಿನ್ನನ್ನು ಏನು ಮಾಡಬೇಕು? ಆ ದೇವಿಗೆ ನಾನು ಏನು ಪ್ರತ್ಯುತ್ತರವನ್ನು ಕೊಡಲಿ? ಕೌಸಲ್ಯಾದೇವಿಯು ನನಗೆ ಸಾಧಾರಣ ಪ್ರಾಣಕಾಂತೆ ಮಾತ್ರವಲ್ಲದೆ ಕಾಲೋಚಿತವಾದ ಸತ್ಕಾರಗಳನ್ನು ಮಾಡತಕ್ಕವಳು. ಸೇವೆ ಮಾಡುವಲ್ಲಿ ದಾಸಿಯಂತೆಯೂ, ಇಷ್ಟಾಲಾಪಗಳಲ್ಲಿ ಸಖಿಯಂತೆಯೂ, ಹಿತವನ್ನು ಬಯಸುವಲ್ಲಿ ಒಡಹುಟ್ಟಿದವಳಂತೆಯೂ, ಶರೀರ ಪೋಷಣೆ ಮಾಡುವಲ್ಲಿ ತಾಯಿಯಂತೆಯೂ ಇರುವಳು. ಯಾವಾಗಲೂ ಪ್ರಿಯೋಕ್ತಿಗಳನ್ನೇ ನುಡಿಯುವವಳು. ನನಗೆ ಬಹು ಪ್ರಿಯಳು, ಶ್ರೀರಾಮನಲ್ಲಿಯೂ ಬಹು ಪ್ರೀತಿಯುಳ್ಳವಳು. ಅಂಥವಳನ್ನು ನಾನು ನಿನಗೆ ಅಂಜಿಕೊಂಡು ಸತ್ಕರಿಸಲಿಲ್ಲ. ನಾನು ಜನ್ಮಾಂತರದಲ್ಲಿ ಮಾಡಿದ ಕರ್ಮ ವಿಶೇಷದಿಂದ ನಿನ್ನಂತಹ ಸ್ತ್ರೀಯನ್ನು ಪಡೆದು ಅಪತ್ಯಾಹಾರವನ್ನು ಹಿತವೆಂದು ತೆಗೆದುಕೊಂಡ ವ್ಯಾಧಿಗ್ರಸ್ತನಂತೆ ಆದೆನು. ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಬೇಕೆಂಬ ದುರ್ವಾರ್ತೆಯನ್ನು ಕೇಳಿದರೆ ಸುಮಿತ್ರೆಯು ನನ್ನಲ್ಲಿ ಹೇಗೆ ವಿಶ್ವಾಸವಿಡುವಳು? ಅತ್ಯಂತ ಸಾತ್ವಿಕ ಗುಣಸಂಪನ್ನೆಯಾದ ಸೀತಾದೇವಿಯು ತನ್ನ ಪತಿಯ ವನವಾಸ ವಾರ್ತೆಯನ್ನು ಕೇಳಿದಾಗಲೇ ತನ್ನ ಪ್ರಾಣಗಳನ್ನು ಬಿಡುವಳು. ಶ್ರೀರಾಮನು ವನವಾಸಕ್ಕೆ ತೆರಳಿದನಾದರೆ ಆ ದೇವಿಯು ಕಿನ್ನರನಿಂದ ಅಗಲಿದ ಕಿನ್ನರಿಯ ಹಾಗೆಯೇ ದುಃಖಪಡುವಳು. ವನವಾಸಕ್ಕೆ ತೆರಳುವ ತನ್ನ ಪತಿಯನ್ನು ಕಂಡು ದುಃಖಿಸುವ ಸೀತಾದೇವಿಯನ್ನು ನೋಡಿ ನಾನು ಜೀವವನ್ನು ಧರಿಸಲಾರೆನು. ನೀನು ವಿಧವೆಯಾಗಿ ಮಗನನ್ನು ಕೂಡಿಕೊಂಡು ರಾಜ್ಯವನ್ನಾಳಬೇಕಾಗುತ್ತದೆ. ಶ್ರೀರಾಮನು ವನವಾಸಕ್ಕೆ ತೆರಳಿದರೆ ನಾನು ಎಂದಿಗೂ ಜೀವಿಸಲಾರೆನು. ನಿನ್ನನ್ನು ದುಷ್ಟ ಸ್ತ್ರೀ ಎಂದು ಅರಿಯದೆ ಇಲ್ಲಿಯವರೆಗೆ ಅಂತರಂಗ ಶುದ್ಧಳಾದವಳೆಂದು ತಿಳಿದುಕೊಂಡಿದ್ದೆನು. ವಿಷದೊಡನೆ ಕೂಡಿದ ಸುಧೆಯನ್ನು ಸೇವಿಸಿದವನಂತೆ ನಿನ್ನ ದುಷ್ಟ ಸ್ವಭಾವವನ್ನು ಅರಿಯದೆ ಹೋದೆನು. ನೀನು ಮೃದು ನುಡಿಗಳಿಂದ ನನ್ನನ್ನು ಇದುವರೆಗೆ ವಶವರ್ತಿಯಾಗಿ ಮಾಡಿಕೊಂಡು ಬೇಟೆಗಾರನು ಮನೋಹರವಾದ ನಾದದಿಂದ ಮೃಗಗಳನ್ನು ವಶ ಮಾಡಿಕೊಂಡು ಕೊಲ್ಲುವಂತೆ ಕಪಟ ಸ್ನೇಹದಿಂದ ನನ್ನನ್ನು ಮೋಸಗೊಳಿಸಿದೆ. ನಾನು ನಿನ್ನ ಮಾತನ್ನು ಕೇಳಿ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದರೆ ಮಹಾತ್ಮರಾದ ಪುಣ್ಯ ಪುರುಷರು ಹೆಂಗಸಿನ ಮಾತನ್ನು ಕೇಳಿ ಅನೇಕ ಗುಣಸಂಪನ್ನನಾಗಿ ಜ್ಯೇಷ್ಠ ಪುತ್ರನಾದ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದನೆಂದು ಸುರಾಪಾನವನ್ನು ಮಾಡಿದ ಬ್ರಾಹ್ಮಣನನ್ನು ನಿಂದಿಸುವಂತೆ ದಾರಿಗಳಲ್ಲಿ ನನ್ನನ್ನು ನಿಂದಿಸುವರು. ಕೇರಿ ಕೇರಿಯಲ್ಲಿಯೂ ನನ್ನ ನಿಂದೆಯನ್ನು ಕೇಳುವಂತಹ ದುಃಖವು ಏಕೆ ಬರಬೇಕು? ಇದು ನಾನು ಪೂರ್ವಜನ್ಮದಲ್ಲಿ ಮಾಡಿದ ದುಷ್ಕರ್ಮ ಫಲವಲ್ಲದೆ ಮತ್ತೊಂದಲ್ಲ. ನಾನು ಇಷ್ಟರವರೆಗೆ ನಿನ್ನನ್ನು ನನ್ನ ಪ್ರಾಣಗಳಿಗೆ ಸಮನಾದ ಸ್ತ್ರೀಯೆಂದು ಪರಿಪಾಲಿಸಿಕೊಂಡಿದ್ದು ಅಜ್ಞಾನದಲ್ಲಿ ಬಲೆಗೆ ಸಿಕ್ಕಿದ ಮೃಗದಂತೆ ಕೆಟ್ಟೆನು. ಇಷ್ಟು ದಿವಸಗಳು ನನ್ನ ಸಂಗಡ ಕ್ರೀಡಿಸಿಕೊಂಡಿದ್ದ ನಿನ್ನನ್ನು ಮೃತ್ಯು ಸ್ವರೂಪಳೆಂದು ತಿಳಿಯದೆ ಬಾಲಕನು ಏಕಾಂತದಲ್ಲಿ ಕೃಷ್ಣ ಸರ್ಪವನ್ನು ಕೈಯಿಂದ ತುಡುಕಿ ಕಚ್ಚಿಸಿಕೊಂಡಂತೆ ಆದೆನು. ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದನಾದರೆ ಪುತ್ರ ವಿಯೋಗದ ದುಃಖದಿಂದ ನಾನು ಜೀವಿಸಲಾರೆನು. ಆಮೇಲೆ ಸಮಸ್ತ ಜನರು ದಶರಥರಾಯನು ತನ್ನ ಸ್ತ್ರೀ ನಿಮಿತ್ತವಾಗಿ ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದನು. ಸಂತಾನಾರ್ಥವಾಗಿ ಯಾಗ ಮಾಡಿ ಪಡೆದ ಮಗನು ಅಂತ್ಯಕಾಲದಲ್ಲಿ ಸಮೀಪದಲ್ಲಿ ಇಲ್ಲದ ಹಾಗಾಯಿತು. ಸ್ತ್ರೀ ನಿಮಿತ್ತವಾಗಿ ಜ್ಯೇಷ್ಠ ಪುತ್ರನನ್ನು ವನಕ್ಕೆ ಕಳುಹಿಸಬಹುದೇ? ದಶರಥರಾಯನು ಮಹಾಕಾಮುಕನೋ ಅಜ್ಞಾನಿಯೋ ಆದವನು ಎಂದು ನುಡಿಯುವರು ಎಂದು ಗೋಳಾಡಿದನು. ದಶರಥನು ಮತ್ತೆ ಹೀಗೆಂದನು, ನಾನು ಸಂತಾನಾರ್ಥವಾಗಿ ಅನೇಕ ಕೃಚ್ಛ್ರ ಚಾಂದ್ರಾಯಣಾದಿ ವ್ರತೋಪವಾಸ ನಿಯಮಗಳಿಂದ ಶರೀರವನ್ನು ಕ್ಲೇಶಪಡಿಸಿದನು. ಆ ದುಃಖವು ಮರಳಿ ಪ್ರಾಪ್ತವಾಯಿತು. ನಾನು ಪರಿಶುದ್ಧಾಂತಃಕರಣವುಳ್ಳ ಶ್ರೀರಾಮನನ್ನು ವನವಾಸಕ್ಕೆ ತೆರಳ ಹೇಳಿದರೆ ಆತನು ಮಹಾಪ್ರಸಾದವೆಂದು ಅಂಗೀಕರಿಸುವನಲ್ಲದೆ ತಿರಸ್ಕರಿಸನು. ಆತನು ವನವಾಸಕ್ಕೆ ಹೋದರೆ ಪುತ್ರ ವಿಯೋಗದಿಂದ ಶರೀರವಿಡಿದಿರಲು ಶರೀರವನ್ನು ಹಿಡಿದಿಟ್ಟುಕೊಳ್ಳಲು ಸಾಮರ್ಥ್ಯವಿಲ್ಲದ ನನ್ನನ್ನು ಮೃತ್ಯುವು ಯಮಲೋಕಕ್ಕೆ ಕೊಂಡೊಯ್ಯುವುದು. ಪುರುಷೋತ್ತಮನಾದ ಶ್ರೀರಾಮನು ವನವಾಸಕ್ಕೆ ಹೋಗಿ ನಾನು ಸ್ವರ್ಗಸ್ಥನಾದರೆ ನನ್ನ ಸಮಸ್ತ ಸುಹೃಜ್ಜನರು ಹೇಗೆ ಇರುವರು? ಕೌಸಲ್ಯಾದೇವಿಯು ನನ್ನನ್ನು ಶ್ರೀರಾಮನನ್ನು ಬಿಟ್ಟು ಹೇಗೆ ಜೀವದಿಂದ ಇರುವಳು? ಸುಮಿತ್ರಾದೇವಿಯು ನನ್ನನ್ನು ರಾಮಲಕ್ಷ್ಮಣರನ್ನು ಅಗಲಿದರೆ
ಶರೀರ ತ್ಯಾಗವನ್ನು ಮಾಡಿಕೊಳ್ಳುವಳು. ಈ ರೀತಿಯಲ್ಲಿ ನನ್ನನ್ನು, ಕೌಸಲ್ಯಾದೇವಿ, ಸುಮಿತ್ರಾದೇವಿಯರನ್ನು, ಭರತನು ಹೊರತಾದ 3 ಮಕ್ಕಳನ್ನು ನರಕಕ್ಕೆ ಗುರಿ ಮಾಡಿ ನೀನು ಸುಖದಲ್ಲಿರು. ಇಕ್ಷ್ವಾಕು ವಂಶವನ್ನು ನೀನೇ ಪರಿಪಾಲಿಸು. ಶ್ರೀರಾಮನ ವನವಾಸವು ಭರತನಿಗೆ ಸಮ್ಮತವಾದ ಪಕ್ಷದಲ್ಲಿ ಮುಂದೆ ಸ್ವರ್ಗಸ್ಥನಾಗಲಿರುವ ನನಗೆ ಭರತನು ಉತ್ತರ ಕ್ರಿಯೆಗಳನ್ನು ಮಾಡಕೂಡದು. ಎಲೈ ದುಷ್ಟೆ ಕೈಕೇಯಿ, ಶ್ರೀರಾಮನು ವನವನ್ನು ಹೊಂದಿ ನಾನು ಸ್ವರ್ಗಸ್ಥನಾದ ಮೇಲೆ ನೀನು ವಿಧವೆಯಾಗಿ ನಿನ್ನ ಮಗನನ್ನು ಕೂಡಿಕೊಂಡು ರಾಜ್ಯವನ್ನು ಪರಿಪಾಲಿಸಿಕೊಂಡು ಸುಖವಾಗಿರು. ಲೋಕದಲ್ಲಿ ನಿನಗೆ ಅಪಕೀರ್ತಿ ತಿರಸ್ಕಾರಗಳು ಉಂಟಾಗುವವು. ನಿನ್ನಿಂದ ನನಗೆ ಸಮಸ್ತ ದೊರೆಗಳಲ್ಲಿ ಅವಮಾನವಾಗುವುದು. ರಥ ಗಜ ತುರಗಾವಳಿಗಳಿಂದ ಸಂಚರಿಸುವಂತಹ ಶ್ರೀರಾಮನು ಅರಣ್ಯದಲ್ಲಿ ಕಾಲು ನಡೆಯಿಂದ ಸಂಚರಿಸುವುದಾದರೂ ಹೇಗೆ? ಆತನ ಭೋಜನ ಸಮಯದಲ್ಲಿ ಸರ್ವಾಭರಣ ಭೂಷಿತನಾಗಿ ಬಾಣಸಿಗರು ನಾನು ಮೊದಲು ಎಂದು ಭೋಜನಕ್ಕೆ ಸನ್ನಾಹ ಮಾಡುವರು. ಅಂಥವನು ವನಕ್ಕೆ ಹೋಗಿ ಒಗರು, ಕಹಿ, ಖಾರವಾಗಿರುವ ಶಾಖಗಳನ್ನು ಹೇಗೆ ಭಕ್ಷಣ ಮಾಡುವನು? ಅತ್ಯುತ್ತಮವಾದ ವಸ್ತ್ರಗಳನ್ನು ಧರಿಸುವ ಅವನು ನಾರುಡುಗೆ, ಕಾಷಾಯ ವಸ್ತ್ರಗಳನ್ನು ಹೇಗೆ ಧರಿಸುವನು? ಹಾಸು ಮಂಚದಲ್ಲಿ ಸುಪತ್ತಿಗೆಯಲ್ಲಿ ಶಯನ ಮಾಡುವ ಅವನು ಹೇಗೆ ಭೂಶಯನವನ್ನು ಮಾಡುವನು? ಅಕಟಕಟ ಮನಸ್ಸಿನಲ್ಲಾದರೂ ನೆಲೆಯಲಾಗದ ಈ ಘೋರವಾದ ದುಃಖವು ಪ್ರಾಪ್ತವಾಯಿತು. ಶ್ರೀರಾಮನಿಗೆ ವನವಾಸವನ್ನು, ಭರತನಿಗೆ ಪಟ್ಟಾಭಿಷೇಕವನ್ನು ಬಯಸುವ ನಿನ್ನನ್ನು ಏಕೆ ನಿಂದಿಸಬೇಕು? ಲೋಕದಲ್ಲಿ ಸ್ತ್ರೀಯರು ತಮ್ಮ ಹಿತಾರ್ಥವಾಗಿಯೇ ಪರರಿಗೆ ಹಿತವನ್ನು ಬಯಸುವವರಲ್ಲದೆ ಪರರ ಹಿತಾರ್ಥವಾಗಿ ಬಯಸುವುದಿಲ್ಲ. ನಿನ್ನ ಕಾರ್ಯಾರ್ಥವಾಗಿ ನಮಗೆ ಉಪದ್ರವವನ್ನೆಣಿಸಿದ ಪಾಪ ಸ್ವರೂಪಳಾದ ಕೈಕೇಯಿ, ಕೇಳು. ನೀನು ನನಗೆ ದುಃಖವನ್ನು ಉಂಟು ಮಾಡುವುದಕ್ಕೋಸ್ಕರ ಇಂತಹ ದುರ್ಬುದ್ಧಿಯನ್ನು ಇರಿಸಿದೆ. ನಿನಗೆ ನಾನು ಮಾಡಿದ ಅಪರಾಧವಾದರೂ ಏನು? ಶ್ರೀರಾಮನಾದರೂ ನಿನಗೆ ಅಪರಾಧವನ್ನು ಮಾಡಿದನೆ? ನಮ್ಮಿಬ್ಬರಿಗೂ ಯಾವ ಕಾರಣ ಬಾಧೆಯನ್ನು ಉಂಟು ಮಾಡುತ್ತೀಯೇ? ಈಗ ನಾನು ಶ್ರೀರಾಮನನ್ನು ವನವಾಸಕ್ಕೆ ಕಳುಹಿಸಿದರೆ ಪಟ್ಟಾಭಿಷೇಕ ನಿಮಿತ್ತವಾಗಿ ಮಂಗಲ ಸ್ನಾನವನ್ನು ಮಾಡಿ ಸರ್ವಾಭರಣ ಭೂಷಿತನಾಗಿ ಆನೆಯ ಮೇಲೆ ಮೆರವಣಿಗೆ ಬರುತ್ತಿದ್ದ ಶ್ರೀರಾಮನಿಗೆ ಕಾಲ ನಡೆಯಿಂದ ವನಕ್ಕೆ ಹೋಗುವ ಅವಸ್ಥೆಯು ಬಂದಿತಲ್ಲ ಎಂದು ಸಕಲರು ವ್ಯಥೆಪಡುವರು. ಸೂರ್ಯನ ಪ್ರಭೆ ಇಲ್ಲದಿದ್ದರೂ ಮನುಷ್ಯರ ವ್ಯಾಪಾರಗಳು ನಡೆಯುವವು. ದೇವೇಂದ್ರನು ಮಳೆಯನ್ನು ಕರೆಯದಿದ್ದರೂ ಭೋಜನಾದಿ ವ್ಯಾಪಾರಗಳು ನಡೆಯುವವು. ಶ್ರೀರಾಮನಿಲ್ಲದಿದ್ದರೆ ನಾನು ಒಂದು ಕ್ಷಣವಾದರೂ ಜೀವಿಸಿರಲಾರೆನು. ಸರ್ಪವನ್ನು ಹಿತವಾದದ್ದೆಂದು ನಂಬಿ ರಕ್ಷಿಸಿದ ಹಾಗೆ ನಾನು ನಿನ್ನನ್ನು ಹಿತಳಾದ ಸ್ತ್ರೀಯೆಂದು ನಂಬಿ ಅಜ್ಞಾನದಿಂದ ಪಾಲಿಸಿಕೊಂಡಿದ್ದೆನು. ಎಲೈ ಕೈಕೇಯಿ, ನನ್ನನ್ನು ರಾಮಲಕ್ಷ್ಮಣರನ್ನು ಬಿಟ್ಟು ನೀನು ನಿನ್ನ ಮಗನಾದ ಭರತನನ್ನು, ಸಮಸ್ತ ಬಂಧುಗಳನ್ನು, ಮಿತ್ರರನ್ನು ಕೂಡಿಕೊಂಡು ಸಕಲ ರಾಜ್ಯವನ್ನು ಪರಿಪಾಲಿಸಿಕೊಂಡಿರು. ನೀನು ಮಹಾ ದುಷ್ಟಳು. ನನಗೆ ಕರ್ಣ ಕಠೋರವಾದ ನುಡಿಗಳಿಂದ ದುಃಖವನ್ನುಂಟು ಮಾಡುತ್ತಿದ್ದೀಯೆ. ನಿನ್ನ ದಂತಗಳು ಉದುರುವ ಪರ್ಯಂತ ನಿಷ್ಠುರವನ್ನು ನುಡಿದರು. ಶ್ರೀರಾಮನು ಅಪ್ರಿಯವೆಂದೆಣಿಸಿ ನಿನಗೆ ನಿಷ್ಠುರ ವಾಕ್ಯದಿಂದ ಪ್ರತ್ಯುತ್ತರವನ್ನು ಕೊಡನು. ಅಂತಹವನಲ್ಲಿ ಅವಗುಣಗಳನ್ನು ಕಲ್ಪಿಸುವ ರೀತಿಯಲ್ಲಿ ನುಡಿಯುತ್ತಿದ್ದೀಯೆ. ಆತನಲ್ಲಿ ದೋಷವಿಲ್ಲದಿದ್ದರೂ ವನವಾಸಕ್ಕೆ ಕಳುಹಿಸಬೇಕೆಂದು ನೀನು ಮನಸ್ಸಿನಲ್ಲಿ ನಿಶ್ಚಯ ಮಾಡಿದೆಯಾದರೆ ನೀನು ಭೂಮಿಯ ಮೇಲೆ ಹೊರಳಿ ಕಂಗೆಟ್ಟರು, ಉರಿದೆದ್ದು ಬಿದ್ದರು, ಕಡೆಗೆ ಶರೀರವನ್ನು ತುಂಡಾಗಿ ಕತ್ತರಿಸಿಕೊಂಡರು, ನಿನ್ನ ದುರಾಲೋಚನೆಗೆ ಒಳಪಟ್ಟು ಶ್ರೀರಾಮನನ್ನು ನಾನು ವನವಾಸಕ್ಕೆ ಕಳುಹಿಸುವುದಿಲ್ಲ. ನೀನು ಅಲಗಿಗೆ ಸಮಾನಳಾಗಿ ಹೃದಯವನ್ನು ಸೀಳುವ ಮಾತುಗಳನ್ನು ನುಡಿದು ನನಗೆ ಅತಿ ದುಃಖವನ್ನು ಉಂಟು ಮಾಡುತ್ತಿದ್ದೀಯೆ. ನೀನು ಜೀವದಿಂದಿರುವುದೇ ನನ್ನ ಮನಸ್ಸಿಗೆ ಸಮ್ಮತವಿಲ್ಲ. ನನ್ನ ವಂಶೋದ್ಧಾರಕನಾದ ಶ್ರೀರಾಮನಿಲ್ಲದೆ ನನಗೆ ಜೀವನವೆತ್ತಣದು, ಇಹ ಪರಲೋಕಗಳಲ್ಲಿ ಸುಖವೆತ್ತಣದು. ನಿನ್ನ ಪಾದಗಳಿಗೆ ನಮಸ್ಕಾರವನ್ನಾದರೂ ಮಾಡುತ್ತೇನೆ. ನೀನು ನನಗೆ ಪ್ರಸನ್ನಳಾಗು, ಈ ದುರ್ಬುದ್ಧಿಯನ್ನು ಬಿಡು ಎಂದು ಅನಾಥನಂತೆ ಗೋಳಾಡುತ್ತಾ ಕೈಕೇಯಿಯು ಪಕ್ಕಕ್ಕೆ ನೀಡಿದ್ದ ಕಾಲುಗಳೆರಡಕ್ಕೂ ಅಡ್ಡ ಬೀಳಲು ಯತ್ನಿಸಿ ವ್ಯಾಧಿಗ್ರಸ್ತನಂತೆ ಅವುಗಳನ್ನು ಮುಟ್ಟುವ ಮೊದಲೇ ನೆಲಕ್ಕುರುಳಿದನು.
ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.